ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 105:37. ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರಗಳ ಸಹಿತವಾಗಿ ಹೊರಗೆ ಬರಮಾಡಿದನು, ಅವರ ಕುಲಗಳಲ್ಲಿ ಒಬ್ಬನಾದರೂ ಎಡುವವನಿರಲಿಲ್ಲ. ಕೀರ್ತನೆ 105, 106, 107 ಎಲ್ಲ ಕೀರ್ತನೆಗಳಲ್ಲಿ ಪ್ರತ್ಯೇಕವಾಗಿ ಇಸ್ರಾಯೇಲರ ಐಗುಪ್ತ ದೇಶದ ವಾಸ, ಅಲ್ಲಿಂದಿರುವಂತಹ ಪ್ರಯಾಣ, ಮರುಭೂಮಿಯಲ್ಲಿ ಮಾಡಿದಂಥ ಪ್ರಯಾಣ, ಅವರು ಅನುಭವಿಸಿದಂತಹ ಕಷ್ಟ, ದೇವರವರನ್ನು ಬಿಡಿಸಿದ್ದು, ಈಗ ಅನೇಕ ರೀತಿಯ ಸಂಗತಿಗಳನ್ನು ಅದರಲ್ಲಿ ಹೇಳಿರುವುದನ್ನು ನಾವು ನೋಡ್ಬೋದು. ಭಾಳ ದೊಡ್ಡ ದೊಡ್ಡ ಕೀರ್ತನೆಗಳು. ಇಸ್ರಾಯೇಲರ ಒಂದು ರೀತಿಯಲ್ಲಿ ಹೇಳಿದ್ರೆ ಚರಿತ್ರೆಯನ್ನೇ ನಾವು ನೋಡ್ಬೋದು. ಮರುಭೂಮಿಯಲ್ಲಿ ನಡೆದಂತಹ ಘಟನೆಗಳು, ಅವರು ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟದ್ದು, ದೇವರವ್ರನ್ನ ಬಿಡಿಸಿದ್ದು, ಈ ರೀತಿ ಅನೇಕ ಸಂಗತಿಗಳನ್ನು ನಾವಲ್ಲಿ ನೋಡುವರಾಗಿದ್ದೇವೆ. ಆಗ ಇಲ್ಲಿ ದೇವರು ಅದರ 105ನೇ ಕೀರ್ತನೆಯ ಹೆಡ್ಡಿಂಗಲ್ಲಿ ಓದ್ತೀವಿ, ಯೆಹೋವನು ಇಸ್ರಾಯೇಲರಲ್ಲಿ ತನ್ನ ವಾಗ್ದಾನವನ್ನು ನೆರವೇರಿಸಿದ್ದಕ್ಕಾಗಿ ಸ್ತೋತ್ರ. ದೇವರು ಯಾಕೋಬನಿಗೆ ಒಂದು ವಾಗ್ದಾನವನ್ನು ಮಾಡ್ತಾರೆ. ನೀನು ಈಗ ಯೋಸೇಫನನ್ನು ನೋಡೋಕೆ ಹೋಗ್ತಾ ಇದೆಯಾ, ನಿನ್ನ 4ನೇ ತಲೆಯವರು ಇಲ್ಲಿಗೆ ಹಿಂದಿರುಗಿ ಬರ್ತಾರೆ. ಹಾಗೆ ಈ ಯಾಕೋಬನ 4ನೇ ತಲೆಯವರ ಒಂದು ಸನ್ನಿವೇಶ ಬಂದಾಗ, ಹತ್ರ ಆದಾಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಅವರನ್ನು ದೇವರು ಮೋಶೆಯ ಮೂಲಕ ಕರ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅಲ್ಲಿ ಅವರಿಗೆ ಬರೋದಕ್ಕೆ ಮನಸ್ಸೇನಿರಲಿಲ್ಲ. ಒಂದು ರೀತಿಯಲ್ಲಿ ಹೇಳಿದ್ರೆ ಅವರು ಇಸ್ರಾಯೇಲರ ಆ ಒಂದು ಅನುಭವದಲ್ಲಿ ದೇವರನ್ನು ಅರಿಯದಿದ್ದಂತಹ ಒಂದು ಆ ವ್ಯಕ್ತಿಗಳಾಗಿ, ಅಥವಾ ದೇವರ ಪ್ರೀತಿಯನ್ನು ಅರಿಯದ ಆ ಸಂತತಿಗಳಾಗಿ ಮಾರ್ಪಟ್ಟರು. ಯಾಕೆಂದರೆ ಯೋಸೇಫನ ಕಾಲ ಮುಗೀತು. ನಂತರದ ದಿನಗಳಲ್ಲಿ ಸ್ವಲ್ಪ ಕಾಲ ದೇವರಿಗಾಗಿ ಜೀವಿಸ್ತಾ ಇದ್ದರು. ಅದಾದ ಮೇಲೆ ಅವರು ತಮಗೆ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದರು, ದೇವರ ಕುರಿತು ಗೊತ್ತಿದ್ದರೂ ಸಹ. ಆದರೆ ಅವರಿಗೆ ಅಲ್ಲಿ ಏನಾಯಿತು, ಈ ಯೋಸೇಫನನ್ನು ಅರಿಯದಿದ್ದಂತಹ ಬಾರಸ ಬರ್ತಾನೆ ಅಂತ ಬೈಬಲ್ ಹೇಳ್ತದೆ. ಅದರ ಅರ್ಥ ಇವರನ್ನು ಮೈಂಡ್ ಮಾಡದೆ ಇರುವಂತಹ ವ್ಯಕ್ತಿಗಳು. ಇವರು ದೊಡ್ಡ ಜನಾಂಗವಾಗಿ ಬೆಳೆದಾಗ ಅವ್ರಿಗೂ ಸಹ ಒಂದು ಭಯ ಆಗ್ತದೆ, ಎಲ್ಲಿ ಇವರು ನಮ್ಮ ಮೇಲೆ ದಬ್ಬಾಳಿಕೆ ತೋರಿಸಿ ನಮ್ಮನ್ನೇ ಸೋಲಿಸಿಬಿಡ್ತಾರೇನೋ ಎಂಬ ಒಂದು ಭಯ ಐಗುಪ್ತರಲ್ಲಿ ಉಂಟಾದಾಗ ಅವರು ಇವರನ್ನು ದಾಸತ್ವಕ್ಕೆ ನಡೆಸ್ತಾರೆ, ಕೆಲಸಗಳನ್ನು ಹೆಚ್ಚಾಗಿ ಕೊಡ್ತಾರೆ, ಇವರಿಗೆ ಕಷ್ಟಗಳನ್ನು ಕೊಡ್ತಾರೆ. ಕಷ್ಟಗಳ ಮಧ್ಯದಲ್ಲಿ ಇವರು ಕೆಲಸ ಮಾಡಬೇಕಾಗಿ ಬರುತ್ತೆ. ಈ ರೀತಿ ಕೆಲಸ ಮಾಡ್ತಾ 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 ಅವರು ಸಹ ಬೇಸತ್ಬಿಟ್ರು. ಸರಿಗೆ ಸಂಬಳ ಕೊಡ್ತಾ ಇಲ್ಲ, ಯಾವುದೇ ರೀತಿಯಲ್ಲಿ ಒಂದು ಪ್ರಯೋಜನ ಇಲ್ಲ. ಅವರು ಮೊರೆ ಇಡೋಕ್ಕೆ ತೀರ್ಮಾನ ಮಾಡಿದ್ರು, ದೇವರೇ ನಮ್ಮನ್ನು ಕಾಪಾಡು, ನಮ್ಮನ್ನು ರಕ್ಷಿಸು. ಯಾಕೆಂದರೆ ಒಂದು ರೀತಿಯಲ್ಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದಾರೆ, ಮತ್ತೊಂದು ಭಾಗದಲ್ಲಿ ಅವರಿಗೆ ಸಂಬಳ ಸಿಗ್ತಾ ಇಲ್ಲ. ಬಹಳ ನಿರಾಶೆಯ ಅನುಭವ ಅವರ ಜೀವಿತದಲ್ಲಿ ಉಂಟಾದಾಗ ಅವರು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ದೇವರೇ ನಮಗೊಂದು ಬಿಡುಗಡೆಯನ್ನು ಕೊಡಪ್ಪ, ನಮಗಿಲ್ಲಿಂದೊಂದು ರಕ್ಷಣೆಯನ್ನು ಕೊಡು. ದೇವರು ಮೋಶೆಯನ್ನು ಕರೀತಾರೆ. ನಮಗೆಲ್ಲ ಚರಿತ್ರೆ ಗೊತ್ತಿದೆ. ಮೋಶೆಯನ್ನು ಕರೆದು ದೇವರು ಅವನನ್ನು ಆ ಇಸ್ರಾಯೇಲರನ್ನು ಬಿಡಿಸುವುದಕ್ಕಾಗಿ ಐಗುಪ್ತಕ್ಕೆ ಕಳಿಸ್ತಾನೆ. ಫರೋವನ ಹತ್ರ ಮಾತಾಡ್ತಾರೆ, ವಾಪಸ್ ಬರಬೇಕು. ಆದರೆ ಅನೇಕ ವರ್ಷಗಳು ಕೆಲಸ ಮಾಡಿದ್ರೂ ಸಹ ಅವರಿಗೆ ಸರಿಯಾದ ಸಂಬಳ ಕೊಟ್ಟಿಲ್ಲ, ಸರಿಯಾದಂತಹ ಯಾವುದೇ ರೀತಿಯ ಒಂದು ಸೌಕರ್ಯಗಳನ್ನು ಕೊಟ್ಟಿಲ್ಲ, ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಕಷ್ಟಪಟ್ಟಿದ್ದಾರೆ ವಿನಃ ಅವರಿಗೆ ಯಾವ ಪ್ರಯೋಜನವೂ ಆಗಿಲ್ಲ. ಆಗ ವಾಪಸ್ ಬರಬೇಕಾದ್ರೆ ದೇವರು ಅವ್ರಿಗೆ ಹೇಳುವಂತಹ, ಮೋಶೆಯ ಮೂಲಕ ಹೇಳುವಂಥ ಒಂದು ಮಾತು ಏನು ಗೊತ್ತಾ, ನೀವು ನಿಮ್ಮ ಅಕ್ಕಪಕ್ಕದಲ್ಲಿರೋರ ಕೈಯಲ್ಲಿ ಏನು ಮಾಡಿ, ನೀವು ಅವ್ರ ಹತ್ರ ಬೆಳ್ಳಿ ಬಂಗಾರಗಳನ್ನು, ಒಡವೆಗಳನ್ನು ಕೇಳ್ಕೊಳ್ಳಿ, ಅವರ ಹತ್ರ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಮೋಶೆಯ ಮಾತಿಗನುಸಾರವಾಗಿ ಜನ ಕೇಳ್ತಾರೆ. ಇಸ್ರಾಯೇಲರ ಆ ಬೇಡಿಕೆಗೆ ಐಗುಪ್ತ್ಯರು ಕರುಣೆ ಉಳ್ಳವರಾಗಿ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಎರಡು ರೀತಿಯಲ್ಲಿ. ಒಂದು, ಅವರ ಮೇಲೆ ದೇವರು ಕನಿಕರದ ಆತ್ಮವನ್ನು ಸುರಿಸ್ಬಿಟ್ರು ಐಗುಪ್ತ್ಯರ ಮೇಲೆ. ಒಂದು. ಎರಡನೆಯದು, ಇವರು ಹೇಗಾದರೂ ತೊಲಗಿದ್ರೆ ಸಾಕು, ಯಾಕೆಂದರೆ ಇವರಿಲ್ಲಿರೋದ್ರಿಂದನೇ ನಮಗೆ ಇಷ್ಟೆಲ್ಲ ಬಾಧೆಗಳು ಬರ್ತಾ ಇದೆ ಎಂಬುದಾಗಿಯೂ ಸಹ ಐಗುಪ್ತ್ಯರು ಯೋಚನೆ ಮಾಡ್ತಾರೆ. ಇವರನ್ನು ಬೇಗ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ಕೇಳಿದ್ದೆಲ್ಲವನ್ನು ಕೊಟ್ಬಿಡ್ತಾರೆ.
ಈಗ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರಗಳ ಸಹಿತವಾಗಿ ಹೊರಗೆ ಬರೆ ಮಾಡಿದನು. ಅದರ ಅರ್ಥ ದೇವರವರನ್ನು ಬರಿಗೈಯಲ್ಲಿ ಕರ್ಕೊಂಡು ಬರಲಿಲ್ಲ, ದೇವರವ್ರನ್ನ ಖಾಲಿ ಕೈಯಲ್ಲಿ ಕರ್ಕೊಂಡು ಬರಲಿಲ್ಲ. ಇಂದು ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ನೀನು ಕಷ್ಟಪಟ್ಟಿದ್ದಕ್ಕೆ ಒಂದು ವೇಳೆ ಇಂದು ಸಿಗದೇ ಇರ್ಬೋದು, ಸಂಬಳ ಸಿಗದೇ ಇರ್ಬೋದು, ಅಥವಾ ನೀನು ಕಷ್ಟಪಟ್ಟಿದ್ದಕ್ಕೆ ಸರಿಯಾದ ಪ್ರತಿಫಲ ಸಿಗದೇ ಇರ್ಬೋದು. ಆದರೆ ನೀನು ಮೊರೆ ಇಡುವುದಾದರೆ, ನೀನು ಕಣ್ಣೀರಿಡುವುದಾದರೆ, ನೀನು ಮಾಡಿದ್ದಕ್ಕೆ ನಿನ್ನ ಜೀವಿತದಲ್ಲಿ ಪ್ರತಿಫಲವನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನಿನಗೆ ಶುಭವಿರುವುದು. ಕೆಲಸ ಮಾಡಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಆದರೆ ಅದು ಹಣ ಸಿಕ್ಕಿಲ್ಲ, ನಿರಾಶೆ ಪಡಬೇಡ. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಇಸ್ರಾಯೇಲ್ ಮಕ್ಕಳು ಯೋಚನೆ ಮಾಡಿದ್ರು, ನಾವು ಕಷ್ಟಪಟ್ವಿ, ಪ್ರಯಾಸಪಟ್ವಿ, ನಮಗೆ ಸರಿಯಾದ ಸಂಬಳ ಸಿಕ್ಕಿಲ್ಲ, ಹಣ ಸಿಕ್ಕಿಲ್ಲ ಎಂಬುದಾಗೆಲ್ಲ ಯೋಚನೆ ಮಾಡಿರ್ಬೋದು. ಆದರೆ ಅವ್ರನ್ನ ಕರ್ಕೊಂಡು ಬರಬೇಕಾದ್ರೆ ದೇವರು ಬರಿಗೈಯಲ್ಲಾಗಿ ಕರ್ಕೊಂಡು ಬರಲಿಲ್ಲ, ಬೆಳ್ಳಿ ಬಂಗಾರಗಳ ಸಹಿತವಾಗಿ ಅವರನ್ನು ಹೊರಗೆ ಕರ್ಕೊಂಡು ಬಂದಿದ್ರೆ, ಅವರು ಕಷ್ಟಪಟ್ಟದ್ದಕ್ಕಿಂತಲೂ ಹೆಚ್ಚು ಹಣವನ್ನು, ಹೆಚ್ಚು ಸಹಾಯವನ್ನು ಅವ್ರಿಗೆ ಒದಗಿಸಿ ಕೊಟ್ಟಿದ್ರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಆ ದೇವರ ಮೇಲೆ ಭರವಸೆ ಇಡಬೇಕು, ಆ ದೇವರ ಮುಖವನ್ನು ನೋಡಬೇಕು. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸು, ಆತನ ಮುಖವನ್ನು ನೋಡು, ನಂಬಿಕೆಯನ್ನು ಕಳೆದುಕೋಬೇಡ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಕಷ್ಟಪಟ್ಟದ್ದಕ್ಕೆ ತಕ್ಕ ಹಾಗೆ ಸಹಾಯ ದೊರೆಯದಲ್ಲಿ ಯಾರಾದರೂ ನಿರಾಶೆಯಲ್ಲಿರುವುದಾದರೆ ಅವರಿಗೊಂದು ಸಮಾಧಾನವನ್ನು ಕೊಡಪ್ಪ, ಅವರನ್ನು ಸಂತೋಷಪಡಿಸು, ಅವ್ರನ್ನ ಬಲಪಡಿಸು. ದೇವರೇ, ಅವ್ರ ನಷ್ಟ ಮಾಡಿಕೊಂಡಿರೋದೆಲ್ಲವನ್ನು ಹಿಂದಿರುಗಿ ಕೊಡುವಂಥ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.